ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y equals to 3x and the curve y equals to x square in square units is. ಒಂದು ಲೈನ್ ಇದೆ, ಲೈನ್ ಮತ್ತು ಒಂದು ಕರ್ವ್, ಅದ್ರ ಮಿಡಲಲ್ಲಿ ಏರಿಯಾ ಏನು ಬೌಂಡ್ ಆಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ y equals to x square ಅಂದರೆ ಒಂದು ಪ್ಯಾರಾಬೋಲಾ ಆಗುತ್ತೆ. ಪ್ಯಾರಾಬೋಲಾ ಪಾಸಿಂಗ್ ಥ್ರೂ ಒರಿಜಿನ್. ದೆನ್ ಒಂದು ಲೈನ್ ಇದೆ, ಲೈನ್ y equals to 3x, ಪ್ಯಾರಾಬೋಲಾ equals to y equals to x ಸ್ಕ್ವೇರ್ ಇದೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಹುಡುಕಬೇಕಾಗುತ್ತೆ. ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್. ಇದು 0,0 ಇದೆ, ಯಾಕೆಂದರೆ ಒರಿಜಿನ್ ಇದೆ, ಎರಡು ಒರಿಜಿನ್ ಪಾಸ್ ಆಗಿದೆ. ಇನ್ನೊಂದು ಪಾಯಿಂಟ್ ಇದೆ, ಅದೇನೆಂದರೆ 3x. ಫಸ್ಟ್ ಎರಡು ಈಕ್ವೇಷನನ್ನು ಕಂಪೇರ್ ಮಾಡೋದು. 3x ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, 3 ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಓಕೆ, ಇಲ್ಲಿದೆ. ಈಗ 3 ಇಲ್ಲಿ ಬಂತು. ಓಕೆನಾ, ಇದು 3,0 ಆಗುತ್ತೆ. ದಿಸ್ ಇಸ್ 3,0. ನಮಗೆ ಇದರ ಮಿಡಲ್ನಲ್ಲಿ ಏರಿಯಾ ಹುಡುಕಾಕೊಂಡಿದ್ದಾರೆ. ಸೊ ಇಟ್ ವಿಲ್ ಬಿ 0 to 3. ಅಪ್ಪರ್ ಕರ್ವ್ ಏನಿದೆ 3x ಇದೆ, ಮೈನಸ್ ಲೋವರ್ ಕರ್ವ್. ಇದು ಲೋವರ್ ಕರ್ವ್ ಇದೆ ಎಕ್ಸ್ ಸ್ಕ್ವೇರ್. ಇದೇನಾಗುತ್ತೆ 0,3. ಇದು ಇಂಟಿಗ್ರೇಟ್ ಮಾಡಿದ ನಂತರ 3 ಹೊರಗಿರುತ್ತೆ. ಎಕ್ಸ್ ಸ್ಕ್ವೇರ್ ಬೈ 2, ಯಾಕೆಂದರೆ ಎಕ್ಸಿನಲ್ಲಿ ಇಂಟಿಗ್ರೇಟ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ. ಇಂಟಿಗ್ರೇಟಿಂಗ್ ವ್ಯಾಲ್ಯೂ ಲಿಮಿಟ್ಸ್ಗಳು ಸೇಮ್ ಇರುತ್ತೆ. ಇಂಟಿಗ್ರೇಷನ್ 3x ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 to 0. ಅಪ್ಪರ್ ಲಿಮಿಟ್ ಫಸ್ಟ್ ಹಾಕಿ ಆಮೇಲೆ ಲೋವರ್ ಲಿಮಿಟ್ ಹಾಕ್ತೀನಿ. 3 ಸ್ಕ್ವೇರ್ ಮೈನಸ್ 0, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಮೈನಸ್ 1/3 ಹೊರಗೆ ತೆಗಿತೀನಿ. ಇಲ್ಲಾಗುತ್ತೆ 3 ಕ್ಯೂಬ್ ಮೈನಸ್ 0, ಇದಾಗುತ್ತೆ 3/2 9 ಮೈನಸ್ 1/3 3 raised to 3. ಇದೆರಡು ಕ್ಯಾನ್ಸಲ್ ಆಗಿ 3 ಸ್ಕ್ವೇರ್ ಉಳಿಯುತ್ತೆ. ಇದಾಗುತ್ತೆ 3 into 9 divided by 2, ಇಲ್ಲಾಗುತ್ತೆ 9. ಸೊ 9 ಹೊರಗೆ ತೆಗೆದ ನಂತರ 3/2 ಮೈನಸ್ 1. ಸೊ ಇದಾಗುತ್ತೆ 9, ಇಲ್ಲಾಗುತ್ತೆ 1/2 ಉಳಿಯುತ್ತೆ. ನಂತರ ಇಲ್ಲಿ ಆಗುತ್ತೆ 9/2. ಸೊ ಸ್ಕ್ವೇರ್ ಯೂನಿಟ್ಸ್. ಸೊ ಇದು ಸಿ ಟಿಯಲ್ಲಿ ಕೇಳಿದ್ದಾರೆ, ದಯವಿಟ್ಟು ಇದನ್ನೆಲ್ಲ ಕಲಿತ್ಕೊಂಡು ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.